ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಮೊದಲಿಗೆ ನನ್ನ ತಾಯಿಯನ್ನು ಸ್ಮರಣೆ ಮಾಡುತ್ತಾ, ಸೃಷ್ಟಿಸ್ಥಿತಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶಯ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಆದಿಶಕ್ತಿಯ ಜಗನ್ಮಾತೆಯ ಪಾದಾರ ಬಿಂದಗಳಿಗೆ ವಂದಿಸುತ್ತಾ, ಹಾಗೆ ಮಲೈ ಮಾದೇಶ್ವರನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಈ ದಿನ ಭವಿಷ್ಯ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನೆಲ್ಲ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೆ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಬಂಧುಗಳೇ, ಈ ದಿನ ಮೇಷರಾಶಿಯವರಿಗೆ, ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಖುಷಿಯಾಗಿ ಲವಲವಿಕೆಯಾಗಿರ್ತೀರ. ವೃಷಭ ರಾಶಿಯವರಿಗೆ ವಿಚಾರ ವಿನಿಮಯ ಮಾಡ್ಕೊಳ್ತೀರ, ಬೇರೆಯವ್ರ ಜೊತೆಲಿ ಹಂಚ್ಕೊಳ್ತೀರ. ನಿಮ್ಮ ಏನೇ ಒಂದು ನೋವು ಸಂಕಟ ಇದ್ರೂ ಕೂಡ ವಿನಿಮಯ ಮಾಡ್ಕೊಳ್ತೀರ. ಮಿಥುನ ರಾಶಿಯವರಿಗೆ ಶ್ರಾದ್ದ ಭಕ್ತಿ ಕೇಂದ್ರಗಳಿಗೆ ಹೋಗ್ತಕ್ಕಂಥದ್ದು, ಭಕ್ತಿ ಕ್ಷೇತ್ರಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ಇವತ್ತು ಮಾಡ್ತೀರಾ ನೀವು. ಕಟಕ ರಾಶಿಯವರಿಗೆ ಬೇರೆಯವರಿಗೆ ಒಲವು ತೋರಿಸ್ತೀರ, ಪ್ರೀತಿ ತೋರಿಸ್ತೀರ, ಅವ್ರಿಗೆ ಪ್ರಪೋಸಲ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಇಷ್ಟಪಡ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಇರುತ್ತೆ. ಇನ್ನು ಸಿಂಹರಾಶಿಯವ್ರಿಗಂತೂ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿರ್ತೀರ. ಈ ದಿನ ಕನ್ಯಾ ರಾಶಿಯವ್ರಿಗಂತೂ ಸಹಾಯ ಹಸ್ತವನ್ನು ಮಾಡ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಕಷ್ಟದಲ್ಲಿ ನೊಳ್ತಾ ಇರ್ತಕ್ಕಂಥವ್ರಿಗೆ ನೀವು ಹೆಲ್ಪ್ ಮಾಡ್ತೀರಿ. ತುಲಾ ರಾಶಿಯವ್ರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ, ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ. ವೃಶ್ಚಿಕ ರಾಶಿಯವ್ರಿಗೆ ಉತ್ತೇಜನವಾಗಿ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ, ಖುಷಿಯಾಗಿರ್ತೀರ ಈ ದಿನ. ಧನುಷು ರಾಶಿಯವ್ರಿಗಂತೂ ಸುಖ, ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥ ದಿನ, ಏನೋ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಮಕರ ರಾಶಿಯವ್ರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಈ ದಿನ ತುಂಬ ಚೆನ್ನಾಗಿರ್ತಾರೆ. ಕೋರ್ಟ್ ವಿಚಾರದಲ್ಲಿ ಆಗಲಿ, ಯಾವುದೇ ವಿಚಾರದಲ್ಲಿ ಆಗಲಿ ತುಂಬ ಚೆನ್ನಾಗಿರ್ತೀರ. ಕುಂಭರಾಶಿಯವ್ರಿಗಂತೂ ನೀವು ನಿರೀಕ್ಷೆ ಮಾಡಿರೋದಕ್ಕಿಂತ ಲಾಭ ಸಿಗ್ತಕ್ಕಂಥ ದಿನ ಈ ದಿನ. ಕುಂಭರಾಶಿಯವ್ರಿಗೆ ತುಂಬ ಚೆನ್ನಾಗಿರ್ತದೆ. ಎಷ್ಟು ಅನುಕೂಲವಾಗುತ್ತೆ ಕುಂಭರಾಶಿಯವ್ರಿಗಿದ್ರೆ ಪರಮಾತ್ಮ ಬಿಡುಗಡೆಯಾಗಿ ಎಲ್ಲ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಕ್ಕಂಥದ್ದಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಉತ್ತಮ ಪ್ರಗತಿಯಲ್ಲಿ ನಡೀತಕ್ಕಂಥ ದಿನ ಈ ದಿನ. ಆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇದೇ ರೀತಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿರಿ. ನನಗೆ ಸಮಯದ ಅಭಾವ ಮತ್ತು ಇರೋದರಿಂದ ಜನತಾ ಟಿ ವಿಗೆ 9 ಗಂಟೆಯಿಂದ 10 ಗಂಟೆಗೆ ವೀಕ್ಷಣೆ ಮಾಡಿ, ಅಲ್ಲಿ ಬರ್ತಕ್ಕಂಥ ಫೋನ್ ನಂಬರ್ಗೆ ಕರೆಯನ್ನು ಮಾಡ್ತಕ್ಕಂಥದ್ದು ಮಾಡಿ. ಪ್ರತಿದಿನ 9 ಗಂಟೆಯಿಂದ 10 ಗಂಟೆವರೆಗೂ ಜನತಾ ಟಿ ವಿಯಲ್ಲಿ ಇರ್ತೀನಿ. ಅಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಫೋನ್ ಮಾಡಿ, ನನಗೆ ಕರೆಯನ್ನು ಮಾಡಿ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಇಡೀ ಲೋಕ ಸುಭಿಕ್ಷವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಈ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪ್ರದೋಷ ಇರೋದರಿಂದ ದಯವಿಟ್ಟು ಎಲ್ಲರೂ ಮರಿಬೇಡಿ. ವೀರಭದ್ರ ಸ್ವಾಮಿ ದೇವಸ್ಥಾನ, ಕಾಲಭೈರೇಶ್ವರ ದೇವಸ್ಥಾನ, ಶಿವನ ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಎಲ್ಲೇ ಇರಲಿ ಕೂಡ ಪ್ರದೋಷದ ಸಮಯದಲ್ಲಿ, ಒಂದು ಪಕ್ಷ ಶನೇಶ್ವರನ ಇರ್ತಕ್ಕಂಥ ಸಾನ್ನಿಧ್ಯಕ್ಕೂ ಕೂಡ ಪ್ರದೋಷ ಸಮಯದಲ್ಲಿ ನೀವು ಹೋಗಿ ಏನು ಕೇಳ್ತೀರೋ ಅದು ಖಂಡಿತವಾಗೂ ನಿಮಗೆ ಫಲವನ್ನು ಸಿಗ್ತಕ್ಕಂಥ ದಿನ ಈ ದಿನ. ಅದಕ್ಕೆ ಪ್ರದೋಷ ಕಾಲದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ದರ್ಶನ ಮಾಡ್ತಕ್ಕಂಥದ್ದು, ನಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆ ಒಳ್ಳೆ ಫಲ ಬರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.